ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಜಸ್ಟಿಸ್ ಡೇ ಹಾಗೂ ಪ್ರಿವೆನ್ಷನ್ ಆಫ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಪೋಕ್ಸೋ ಕಾಯ್ದೆಯ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀವಿ, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಹರೀಶ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುನೇಂಟಪ್ಪನವರೇ, ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ CV ಶ್ರೀನಿವಾಸಪ್ಪನವರೇ, ನಮ್ಮ ಕಾರ್ಮಿಕ ನಿರೀಕ್ಷರಾಗಿರ್ತಕ್ಕಂಥ ಆಶಾರಾಣಿ ಮೇಡಮ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ ಅಂತ ಅಂತಾರೆ, ಕನ್ನಡದಲ್ಲಿ ಗೊತ್ತಿಲ್ಲ, ಪ್ರಾಧ್ಯಾಪಕರೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಮಕ್ಕಳೇ, ಮಾಧ್ಯಮದವರೇ, ಏನು ಇವತ್ತೊಂದು ದಿವಸ ನಾವು ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಫೆಬ್ರವರಿ 20ನೇ ತಾರೀಕು ನಾವು ಈ ಒಂದು ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇನ ಆಚರಣೆ ಮಾಡ್ತೀವಿ. ಈ ಒಂದು ಆಚರಣೆ ಮಾಡೋದರ ಉದ್ದೇಶ ಏನು ಅಂದರೆ, ಸೋಷಿಯಲ್ ಜಸ್ಟಿಸ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಿಗಬೇಕು, ಹಾಗೂ ಈ ಒಂದು ಸೋಷಿಯಲ್ ಜಸ್ಟಿಸನ್ನು ನಾವು ಏನು ಫಾರ್ವರ್ಡ್ ಮಾಡ್ತೀವಿ ಆ ವಿಚಾರಗಳಲ್ಲಿ ನಾವು ಒಂದು 4-5 ಏನಂತಾರೆ, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟು ಮತ್ತು ಜೆಂಡರ್ ಇನ್ಈಕ್ವಾಲಿಟಿ, ಇಂಥ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿ ಅಂಥ ವಿಚಾರಗಳನ್ನು ಸಮಾಜದಿಂದ ತೊಳೆದು ಹಾಕೋದಕ್ಕೆ ಏನು ಸ್ಟೆಪ್ಸನ್ನು ತಗೋಬೇಕು, ಅವುಗಳನ್ನ ಹೆಂಗೆ ನಾವು ಈ ಸಮಾಜದಿಂದ ದೂರ ಕೊಂಡೊಯ್ಯಬೇಕು ಅನ್ನೋದ್ರ ಬಗ್ಗೆ ಪ್ರಮೋಟ್ ಮಾಡೋದಕ್ಕೆ ಮತ್ತು ನಿಮಗೆಲ್ಲ ಇದ್ರ ಬಗ್ಗೆ ತಿಳುವಳಿಕೆ ನೀಡೋದಕ್ಕೆ ಈ ಒಂದು ಸೋಷಿಯಲ್ ಜಸ್ಟಿಸ್ ಡೇಯನ್ನು ಆಚರಣೆ ಮಾಡ್ತಾರೆ. ಸೋಷಿಯಲ್ ಜಸ್ಟಿಸ್ ಡೇಯನ್ನು ಆಚರಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಮಗೆ ಎಲ್ಲ ಆಪರ್ಚುನಿಟೀಸ್ ಸಿಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ತಿಳುವಳಿಕೆ ಬರುತ್ತೆ. ನನ್ನ ಪ್ರಕಾರ ನಮಗೆ ಸ್ವತಂತ್ರ ಬಂದು 60 ವರ್ಷ ಆದರೂ ಸಹ ನಾನು ನಿಮ್ಮನ್ನು ಒಂದು ಕ್ವಶನ್ ಕೇಳ್ತೀನಿ. ನಮಗೆ ಸ್ವತಂತ್ರ ಬಂದು 60 ವರ್ಷ 65 ವರ್ಷ ಆಗಿದೆ, ನಮಗೆ ಸೋಷಿಯಲ್ ಜಸ್ಟಿಸ್ ಸಿಕ್ಕಿದೆಯಾ? ಪ್ರತಿಯೊಬ್ಬರು ಸಮಾಜದಲ್ಲಿ ಈಕ್ವಲ್ ಆಗಿ ಇದೀವಾ ಅನ್ನೋದನ್ನು ನಮ್ಮಷ್ಟಕ್ಕೆ ನಾವೇ ಆಸ್ ಎ ಡಿಗ್ರಿ ಸ್ಟೂಡೆಂಟ್ಸ್ ನಿಮ್ಮಷ್ಟಕ್ಕೆ ನೀವೇ ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಇಲ್ಲ, ಬಿಗ್ಗು ಕ್ವಶನ್ ಇಲ್ಲ ಅಂತ. ಯಾಕೆ ಅಂದರೆ ನಮಗೆ ಫೈಟ್ ಮಾಡೋದಕ್ಕೆ ಆತ್ಮಸ್ಥೈರ್ಯ ಇಲ್ಲವೋ ಇಲ್ಲ, ಈಗಿನ ಜನ್ರೇಷನ್ಸ್ಗೆ ಏನಾಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಒಂದಂತೂ ನಿಜ, ಸೋಷಿಯಲ್ ಈಕ್ವಾಲಿಟಿನ ನಾವು ಪಡೆಯೋದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಪಾವರ್ಟಿ ಇದೆ, ಇಂಡಿಯಾದಲ್ಲಿ ಸುಮಾರು ಕಾನೂನುಗಳಿದೆ. ಏನಕ್ಕೆ, ನಮ್ಮ ಸಂವಿಧಾನದಲ್ಲಿ ನಮ್ಮ ಏನು ನಮಗೆ ರೈಟ್ಸ್ ಇದೆ, ಅದರಲ್ಲಿ ಎಲ್ರಿಗೂ ಈಕ್ವಾಲಿಟಿ ಅನ್ನೋದಿದೆ. ಆದರೂ ಇನ್ನೂ ನಮಗೆ ಡಿಸ್ಕ್ರಿಮಿನೇಷನ್ ಇದೆ. ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು ಅಂತ ಸರ್ಕಾರಗಳೇ ಅದನ್ನು ಡಿವೈಡ್ ಮಾಡ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು, ಪಂಚಶೀಲ ಯೋಜನೆಗಳನ್ನ ಮಾಡಿದ್ರು, ಎಲ್ಲ ಮಾಡಿದ್ರು ಸಹ ಇವತ್ತಿಗೂ ಸಹ ಇಂಡಿಯಾದಿಂದ ಪಾವರ್ಟಿನ ಎರಾಡಿಕೇಟ್ ಮಾಡೋಕ್ಕಾಗಲಿಲ್ಲ. ಸ್ಟಿಲ್ ವಿ ಆರ್ ಇನ್ ದಿ 101ನೇ ಜಾಗನೋ ಏನೋ ಇದ್ದೀವಿ, ಏನೋ ಬಡತನದಲ್ಲಿ. ಪ್ರಪಂಚದ ದೇಶಗಳಿಗೆ ಹೋಲಿಸ್ಕೊಂಡ್ರೆ 101ನೇ ದೇಶ. 65 ವರ್ಷ ಆಗಿದ್ರು ಸಹ ನಮಗೆ ಸ್ವತಂತ್ರ ಬಂದು ನಾವು ಅದರಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಣಕ್ಕಾಗ್ತಾ ಇಲ್ಲ. ಇನ್ನೊಂದು, ಶ್ರೀಮಂತರು ಇನ್ನೂ ಶ್ರೀಮಂತರು ಆಗ್ತಾನೆ ಇದ್ದಾರೆ, ಬಡವರು ಇನ್ನೂ ಬಡವರು ಆಗ್ತಾನೆ ಇದ್ದಾರೆ. ಇನ್ನೊಂದು ಜೆಂಡರ್ ಇನ್ಈಕ್ವಾಲಿಟಿ, ಆ ಒಂದು ವಿಚಾರದಲ್ಲಿ ಸ್ವಲ್ಪ ನಾವು ಪ್ರಗತಿಯನ್ನು ಸಾಧಿಸಿದ್ದೀವಿ. ಲಿಂಗ ತಾರತಮ್ಯದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ದೀವಿ. ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು, ಹೆಂಗಸರು ಎಲ್ಲ ವಿಚಾರಗಳಲ್ಲೂ, ಉದ್ಯೋಗ ಇರ್ಬೋದು, ಇಲ್ಲ ಸ್ಪೋರ್ಟ್ಸ್ ಇರ್ಬೋದು, ಹೀಗೆ ಮೇಲ್ ಡಾಮಿನೇಷನ್ ಸೊಸೈಟಿ ಏನಿತ್ತು ಅದನ್ನು ಈಕ್ವಲ್ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇತ್ತಿದ್ದಾರೆ. ಈಗ ಈಕ್ವಾಲಿಟಿಗೆ ಒಂದು ಬೆಲೆ ಇದೆ. ಗಂಡು ಹೆಣ್ಣು ಸಮಾಜದಲ್ಲಿ ಒಂದೇ ಅನ್ನೋದಕ್ಕೆ ಇವಾಗ ಒಂದು ಅರ್ಥ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಅದು ಬಿಟ್ಟರೆ ಮತ್ತೆ ನಮ್ಮ ಫಂಡಮೆಂಟಲ್ ರೈಟ್ಸ್ ನಾವೇನು ಪಡಿತೀವಿ ಅದರಲ್ಲಿ ತಾರತಮ್ಯ ಇದ್ದೇ ಇದೆ. ಸೋಷಿಯಲ್ ಜಸ್ಟಿಸ್ ಪ್ರಕಾರ ಎಲ್ರಿಗೂ ಒಂದೇ ರೈಟ್ಸ್ ಇರಬೇಕು. ಆದರೆ ಇಲ್ಲಿ ಏನಾಗುತ್ತೆ, ನಮ್ಮ ಏನು ಬಡವರು ಏನಿದ್ದಾರೆ ಅವ್ರಿಗೆ ಸಮಾಜದಲ್ಲಿ ಏನು ಸಿಗಬೇಕು ಅದು ಸಿಗೋದಕ್ಕೆ ಅವರು ಇನ್ನೊಬ್ಬರ ಮೇಲೆ ಆಶ್ರಯಿಸಬೇಕಾಗುತ್ತೆ. ಶ್ರೀಮಂತರಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಕೊಡ್ತಾರೆ, ಈ ರೀತಿ ಮಾಡಿ ಅವ್ರಿಗೆ ಯಾವುದಾದ್ರೂ ಒಂದು ಸರ್ಕಾರದಿಂದನೇ ಅವ್ರಿಗೆ ಒಂದು ಸ್ಪೆಷಲ್ ಪ್ರಾವಿಷನ್ಸ್ ಕೊಡ್ತಾರೆ. ಆದರೆ ಬಡವರಿಗೆ ಅಂಥದ್ದಕ್ಕೊಂದು ಏನಾದರೂ ನಾವು ಸರ್ಕಾರದಿಂದ ಆಗಲಿ ಇಲ್ಲ ನಾವೊಂದು ಏನಾದರೂ ಒಂದು ಫಾರ್ವರ್ಡ್ ಆಗಬೇಕು, ಒಂದು ಮುಂದೆ ಹೆಜ್ಜೆ ಇಡಬೇಕು ಅಂದರೆ ನಮಗೆ ಇನ್ನೊಬ್ಬರ ಆಶ್ರಯ ಬೇಕಾಗುತ್ತೆ. ಆದ್ದರಿಂದ ನಾವು ಏನು ಈ ಒಂದು ಸೋಷಿಯಲ್ ಜಸ್ಟಿಸ್ ಡೇನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇವತ್ತು, ಇದಕ್ಕೊಂದು ಅರ್ಥಪೂರ್ಣವಾದ ದಿನ ಬರಬೇಕು ಮುಂದಿನ ದಿನಗಳಲ್ಲಿ. ಎಲ್ಲರೂ ಸಹ ಸಮಾಜದಲ್ಲಿ ಒಂದೇ ಅನ್ನೋದು ಒಂದು ಭಾವನೆ ಬರಬೇಕು. ಭಾವನೆ ಬರೋದು ಅಷ್ಟೇ ಅಲ್ಲ, ಎಲ್ಲರೂ ಒಂದೇ ಅನ್ನೋ ಒಂದು ಪರಿಕಲ್ಪನೆ ನಮಗೆ ಸೆಲ್ಫ್ ರಿಯಲೈಸ್ ಆಗತ್ತೆ, ಎಲ್ರಿಗೂ ಆಗುತ್ತೆ. ಎಲ್ಲರೂ ಒಂದೇ ಥರ ಇದ್ದೀವಿ ನಾವು ಇವಾಗ ಅನ್ನೋದು ಒಂದು ಸೆಲ್ಫ್ ರಿಯಲೈಸ್ ಆಗತ್ತೆ ಅಂತ ಒಂದು ದಿವಸ ಬರಲಿ.
ನಮ್ಮ ಭಾರತ ಕೂಡ ಮುಂದಿನ ದಿನಗಳಲ್ಲಿ ಪ್ರಪಂಚದ ಅಗ್ರಶ್ರೇಣಿ ರಾಷ್ಟ್ರಗಳಲ್ಲಿ ಎಲ್ರಿಗೂ ಈಕ್ವಾಲಿಟಿ ಅನ್ನೋದನ್ನ ತೋರಿಸ್ಲಿ. ಕ್ಯಾಸ್ಟು ಕ್ರೀಡು ಇನ್ನೊಂದು ಅದ್ರ ಮೇಲೆ ಡಿವೈಡ್ ಆಗೋದು ಬೇಡ. ಈ ದೇಶ ನಮಗೇನು ಮಹಾತ್ಮ ಗಾಂಧಿ ಅವರು ಏನೋ ನಮ್ಮ ಆದರ್ಶಗಳನ್ನು ಹಾಕ್ಕೊಟ್ಟಿದ್ದಾರೆ, ಎಲ್ಲರೂ ಒಂದೇ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಸೋಷಿಯಲಿ ಕೂಡ ಎಲ್ಲರೂ ಒಂದೇ ಆಗಿರಬೇಕು, ಸಾಮಾಜಿಕವಾಗಿ ಯಾವುದೇ ತಾರತಮ್ಯಗಳು ಇರಬಾರ್ದು ನಮ್ಮ ಸಮಾಜದಲ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ.